ಹಲೋ ನಮಸ್ಕಾರ ಗೆಳೆಯರಿ. ಈ ಒಂದು ವಿಡಿಯೋ ಮೂಲಕ ದುಡ್ಡು ಯಾವ ರೀತಿ ಸಂಪಾದನೆ ಮಾಡಬೇಕಂತ ಅಂದ್ಬಿಟ್ಟು ಹೇಳಿಕೊಡ್ತೀನಿ. ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು AWS ಅಂತ ಅಂದ್ಬಿಟ್ಟು ಇದರಲ್ಲಿ ನಿಮಗೆ ಕಾಣ್ತಾ ಇದೆ ರೀಚಾರ್ಜು, ಇನ್ಕಮ್ಮು, ಟೀಮು, ವಿತ್ಡ್ರಾ, ಮ್ಯಾನೇಜರು ಮತ್ತು ಡೌನ್ಲೋಡ್ ಅಪ್ಲಿಕೇಶನು. ಈ ಕೆಳಗಡೆ ಬಂದ್ಬಿಟ್ಟು ಪ್ರಾಡಕ್ಟ್ಸು, ರೆಫರು, ಹೋಮು, ಮೈ ಡಿವೈಸು, ಮೀ ಅಂತ ಇದೆ. ಇದರಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಯಾವ ರೀತಿ ಪ್ರತಿದಿನ ಸಂಪಾದನೆ ಮಾಡಬೇಕು, ಪ್ರತಿದಿನ ಡೈಲಿ ಇನ್ಕಮ್ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ನಿಮಗೆ ಪ್ರತಿದಿನ ಡೈಲಿ 200ರಿಂದ 300 ರೂಪಾಯಿ ಈಸಿಯಾಗಿ ಅರ್ನ್ ಮಾಡ್ಬೋದು ಈ ಒಂದು ಅಪ್ಲಿಕೇಶನ್ ಮುಖಾಂತರ. ಬನ್ನಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತಂದ್ಬಿಟ್ಟು. ಪ್ರಾಡಕ್ಟ್ ಸೆಕ್ಷನ್ಸು ಮತ್ತು ಶೇರಿಂಗು, ಹೋಮು, ಮೈ ಡಿವೈಸು, ಮೀ. ಕೆಳಗಡೆ ಇದೆ ನೋಡಿ ಗುಡ್ ಶೇರಿಂಗ್ ಅಂತಂದ್ಬಿಟ್ಟು ಪ್ರಾಡಕ್ಟ್ಸಲ್ಲಿ ಕ್ಲಿಕ್ ಮಾಡಿದರೆ ರೆಂಟಲ್ ಸರ್ವಿಸ್ ಲೀಸ್ಟ್ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಬೇಕಾದರೂ ನೀವು ಪರ್ಚೇಸ್ ಮಾಡ್ಕೋಬೋದು. ನಾನು ಸಜೆಷನ್ ಮಾಡೋದಂತಂದರೆ 6000 ಮತ್ತು 3000 ಮತ್ತು 1600 ಮತ್ತು 15000. ಇದರಲ್ಲಿ ಚೆನ್ನಾಗಿರೋದು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ನಿಮಗೆ ನಂಬಿಕೆ ಬರುವ ರೀತಿಯಲ್ಲಿ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಒಂದು ಇನ್ಕಮ್ ಬರುತ್ತೆ ಅಂತ ನಿಮಗೆ ಪ್ರೂವ್ ಆಯ್ತು ಅಂದರೆ ನೀವು ಮುಂದೆ ಮಾಡ್ಕೊತ ಹೋಗಿ. ನಾನು ನಿಮಗೆ ಸಜೆಷನ್ ಮಾಡೋದು ಕಡಿಮೆ ಅಮೌಂಟಿಂದ ಸಜೆಷನ್ ಮಾಡ್ತೀನಿ. ದೊಡ್ಡ ಅಮೌಂಟಿಂದ ನಾನು ಯಾರಿಗೂ ರೆಫರ್ ಮಾಡೋದಿಲ್ಲ, ಸಜೆಷನ್ ಮಾಡೋದಿಲ್ಲ. 3000 ಆಗಲಿ, ಒಂದು 6000, ಒಂದು 1600 ಮತ್ತು 15000 ಈ ಒಂದು ಸ್ಟೇಜಲ್ಲಿ ನೀವು ಮಾಡ್ಕೊಂಡು ಹೋಗಿ. ನಾನು ಆಲ್ರೆಡಿ ತೆಗೆದುಕೊಂಡಿದ್ದೇನೆ ಒಂದು ಪ್ರಾಡಕ್ಟನ್ನು. ನಿಮಗೆ ಅದನ್ನು ಯಾವ ರೀತಿ ಅಂತ ತೋರಿಸ್ಕೊಂಬರ್ತೀನಿ. ಇದು ಡೈಲಿ ಇನ್ಕಮ್ ಬಂದುಬಿಟ್ಟು ನೀವು ಒಂದು ವೇಳೆ 15000 ತೆಗೆದುಕೊಂಡ್ರೆ ನಿಮಗೆ 675 ರೂಪಾಯಿ ಬರುತ್ತೆ ಡೈಲಿ. ₹675 180 ದಿನ. ಒಂದು ವೇಳೆ ನೀವು 1600 ತೆಗೆದುಕೊಂಡ್ರೆ 1600 ಡೈಲಿ 80 ರೂಪಾಯಿ ಬರುತ್ತೆ. 100 ಡೇಸು 9600ವರೆಗೂ ಕಳಿಸ್ಬೋದು ನೀವು. 6000 ತೆಗೆದುಕೊಂಡ್ರೆ ಡೈಲಿ 180 ರೂಪಾಯಿ ಬರುತ್ತೆ ಡೈಲಿ. ಇದು ರೆಫರಲ್ ಅನ್ ಕೋಡು. ನೀವು ಒಂದು ವೇಳೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀನಿ ಅಂತಂದರೆ ಈ ರೆಫರಲ್ ಕೋಡನ್ನು ಯೂಸ್ ಮಾಡ್ಕೋಬೋದು. ಇದು ಒಂದು ಜೆನ್ಯೂನ್ ಅಪ್ಲಿಕೇಶನ್ ಆಗಿದೆ. ವಿತ್ಡ್ರಾನು ಕೊಡ್ತಾ ಇದ್ದಾರೆ ಆನ್ ಟೈಮ್. ವಿತಿನ್ 10 to 15 ಮಿನಿಟ್ಸೆಲ್ಲ ವಿತ್ಡ್ರಾ ಬರುತ್ತೆ ನಿಮ್ಮ ಅಕೌಂಟಿಗೆ ಏನಾದರೂ ನೀವು ಪ್ರಾಡಕ್ಟ್ನ ತೆಗೆದುಕೊಂಡಿದ್ರೆ. ಇಲ್ಲಿ ಒಂದು ಪ್ರಾಡಕ್ಟ್ ತೆಗೆದುಕೊಂಡಿದ್ದೀನಿ ನಾನು 1600 ರೂಪಾಯಿ. ಇನ್ನೊಂದು ಅಕೌಂಟಿಂದ 80 ರೂಪಾಯಿ ಡೈಲಿ ಎರ್ನ್ ಬರ್ತಾಯಿದೆ. ಡೈಲಿ 86 ರೂಪಾಯಿ ಆಗಿದೆ. ಇದರಲ್ಲಿ ನಿಮಗೆ ರೀಚಾರ್ಜು, ವಿತ್ಡ್ರಾ, ಬಿಲ್ ಅಂತಿದೆ. ನಿಮಗೆ ಯಾವ ರೀತಿ ವಿತ್ಡ್ರಾ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ. ವಿತ್ಡ್ರಾ ಬಂತ ಕ್ಲಿಕ್ ಮಾಡಿದರೆ ವಿತ್ಡ್ರಾ ಅಮೌಂಟ್ ಹೊಡೆದ್ಬಿಟ್ಟು ಪಾಸ್ವರ್ಡ್ ಎಂಟರ್ ಮಾಡಿದರೆ ಡೈಲಿ ಮಿನಿಮಮ್ ನೀವು 200 ರೂಪಾಯಿ ವಿತ್ಡ್ರಾ ಮಾಡ್ಕೋಬೋದು. ಮಿನಿಮಮ್ 200 ರೂಪಾಯಿ. ಇವಾಗ ರೀಚಾರ್ಜ್ ಯಾವ ರೀತಿ ಮಾಡ್ಕೋಬೇಕಂತ ಹೇಳ್ತೀನಿ. ರೀಚಾರ್ಜ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಮೌಂಟ್ ಅಂತ ಬರುತ್ತೆ, ರೀಚಾರ್ಜ್ ಮೆಥಡ್ ಅಂತ ಬರುತ್ತೆ. ಒಂದು ವೇಳೆ 1600 ಕ್ಲಿಕ್ ಮಾಡಿ ಟಾಪಪ್ ಟು ಕ್ಲಿಕ್ ಮಾಡಿದರೆ ಸಬ್ಮಿಟ್ ಸಕ್ಸಸ್ಫುಲಿ ಪ್ಲೀಸ್ ಕಂಪ್ಲೀಟ್ ಪೇಮೆಂಟ್ ಅಂತ ಬರುತ್ತೆ. ಇಲ್ಲಿ ನಿಮಗೆ QR ಕೋಡ್ ಶೋ ಆಗುತ್ತದೆ. ಈ ಟಾಪಪ್ ಚೇಂಜ್ ಮಾಡಿದರೆ ನಿಮಗೆ UPI, ಗೂಗಲ್ ಪೇ ಎಲ್ಲನೂ ತೋರಿಸುತ್ತೆ. ನೀವು ಅದರ ಮುಖಾಂತರ ಪೇಮೆಂಟ್ ಮಾಡಿಕೊಂಡು ಬೈ ಮಾಡ್ಕೋಬೇಕಾಗತ್ತೆ ನೀವು. ಈ ಒಂದು ಅಪ್ಲಿಕೇಶನಲ್ಲಿ ಮತ್ತು ಸಪೋರ್ಟಿಂಗ್ ಸೆಷನ್ನು ಇದೆ. ನಿಮ್ಗೆ ಯಾವುದೇ ರೀತಿ ಡೌಟ್ ಅಥವಾ ಏನೇ ಪೇಮೆಂಟ್ ರಿಲೇಟೆಡ್ ಎನ್ಕ್ವೈರಿ ಇತ್ತಂದರೆ ಮ್ಯಾನೇಜರ್ ಐಕನ್ ಕ್ಲಿಕ್ ಮಾಡ್ಕೊಂಬಿಟ್ಟು ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಒಂದು ವಾಟ್ಸಪ್ಪಲ್ಲಾಗಲಿ, ಒಂದು ಟೆಲಿಗ್ರಾಮಲ್ಲಾಗಲಿ. ನೀವು ಯಾವ ರೆಂಟಲ್ ಇದು ತಗೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರೆಂಟಲ್ ಅಂದರೆ ನೀವೊಂದು ಪ್ರಾಡಕ್ಟ್ನ ತೆಗೆದುಕೊಂಡಿರ್ತಾರೆ ಇಂತಿಷ್ಟು ಅಮೌಂಟಿಗೆ ಅಂತಂದ್ಬಿಟ್ಟು ನಿಮಗೆ ಡೈಲಿ ಇನ್ಕಮ್ನ ಅವ್ರು ಕೊಡ್ತಾರೆ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಒಂದು ವೇಳೆ ದುಡ್ಡು ಮಾಡಬೇಕು, ಪ್ರತಿದಿನ ಪ್ಯಾಸಿವ್ ಇನ್ಕಮ್ ಬರಬೇಕಂತಂದರೆ ಈ ಒಂದು ಅಪ್ಲಿಕೇಶನನ್ನು ನೀವು ಫಾಲೋಅಪ್ ಮಾಡ್ಬೋದು. ಇಲ್ಲಿದೆ ನೋಡಿ, ವಾಟ್ಸಪ್ಪಲ್ಲಿ ನಾವು ಕ್ಲಿಕ್ ಮಾಡಿದರೆ ಇವ್ರ ನಂಬರ್ ಬರುತ್ತೆ. ಇವ್ರ ನಂಬರ್ಗೆ ನೀವು ಏನೇ ರಿಲೇಟೆಡ್ ಆದ ಕ್ವಶನ್ಸ್ ಆಗಲಿ, ಏನೇ ಎನ್ಕ್ವೈರಿ ಆಗಲಿ ನೀವು ಕೇಳ್ಬೋದು. ಅವರು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾರೆ. AWS ಅಂದರೆ ಇದು ಅಮೆಜಾನ್ ರಿಲೇಟೆಡ್ ಇರುತ್ತೆ ಕಂಪ್ಲೀಟಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ. ರೆಫರಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತದೆ, ಚೆಕ್ ಮಾಡಿಕೊಳ್ಳಿ.